ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಒಂದು ಸ್ತ್ರೀ ಜಾತಕದಲ್ಲಿ ಸಾಮಾನ್ಯವಾಗಿ ಗುರುಗ್ರಹವನ್ನು ಗಂಡನ ಕಾರಕ, ಹಸ್ಬೆಂಡ್ ಸಿಗ್ನಿಫಿಕೇಟರ್ ಅಂತ ನಾವು ನೋಡ್ತೇವೆ. ಹೆಣ್ಣಿನ ಜಾತಕದಲ್ಲಿ ಗುರುಗ್ರಹ ಯಾವ ಗ್ರಹದ ಜೊತೆ ಸಂಯೋಗ, ದೃಷ್ಟಿ ಅಥವಾ ಸಂಬಂಧ ಹೊಂದಿದ್ದಾನೋ ಅದರ ಪ್ರಕಾರ ಗಂಡನ ಗುಣ ಸ್ವಭಾವ, ಮನಸ್ಥಿತಿ, ಜೀವನ ಶೈಲಿ, ಅವನ ವರ್ತನೆಗಳು ಯಾವ ರೀತಿ ವ್ಯತ್ಯಾಸಗಳು ಬರುತ್ತವೆ ಎಂದು ಜ್ಯೋತಿಷ್ಯದಲ್ಲಿ ನಾವು ನೋಡಿ ಹೇಳಬಹುದು. ಇದು ಸಾಮಾನ್ಯವಾಗಿ ಜ್ಯೋತಿಷ್ಯ ವಿವರಣೆ ಮಾತ್ರ ಅಷ್ಟೇ. ಒಂದು ಸಿಂಪಲಾಗಿ ಬೇಸಿಕ್ಕಾಗಿ ಇದನ್ನು ನಾವು ನೋಡ್ತೇವೆ. ಗಂಡನ ಬಗ್ಗೆ ಹೇಗೆ, ಯಾವ ರೀತಿ ಅವನು ಇರ್ತಾನೆ ಅಂತ ನೋಡ್ತೇವೆ. ಸಂಪೂರ್ಣವಾಗಿ ನಾವು ಅವನ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಅಥವಾ ಸಂಪೂರ್ಣ ಫಲಿತಾಂಶವನ್ನು ತಿಳ್ಕೋಬೇಕು ಅಂತಂದರೆ ನಾವು ಲಗ್ನ, 7ನೇ ಮನೆ, ಶುಕ್ರ, ನವಾಂಶ ಇವೆಲ್ಲವನ್ನು ನೋಡಿ ಫೈನಲ್ ಆಗಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಇವಾಗ ಹೇಳ್ತಾ ಇರೋಂಥದ್ದು ಗುರುಗ್ರಹ ಯಾವ ಗ್ರಹದ ಜೊತೆ ಹೊಂದಿದ್ದಾನೋ. ಸಂಯೋಗ ಇದ್ದರೆ ತುಂಬ ಎಫೆಕ್ಟ್ ಇರುತ್ತೆ. ಗುರುಗ್ರಹದ ಜೊತೆ ಯಾವ ಗ್ರಹ ಇದೆ, ಎಷ್ಟು ಡಿಗ್ರಿಲಿದೆ, ಸಂಯೋಗ ತುಂಬ ಕನೆಕ್ಷನ್ ಇತ್ತು, ಬಲವಾಗಿತ್ತು ಅಂತಂದರೆ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅಥವಾ ದೃಷ್ಟಿ ಇತ್ತು ಅಂತಂದರೆ, ಅಥವಾ ಗುರುಗ್ರಹದ ಜೊತೆ ಯಾವ ಗ್ರಹದ ಕನೆಕ್ಷನ್ ಇದೆಯೋ ಅದರ ಮೇಲೆ ಹಸ್ಬೆಂಡ್ ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬಹುದು. ಸೊ ಅದ್ರ ಬಗ್ಗೆ ಇವಾಗ ನಾವು ಒಂದೊಂದಾಗಿ ನೋಡ್ಕೊಂಡು ಬರೋಣ. ಗುರು ಸೂರ್ಯನ ಸಂಬಂಧ ಹೊಂದಿದರೆ ಬರುವಂತಹ ಗಂಡ ತುಂಬ ಗೌರವ ಪ್ರಿಯವಾಗಿರ್ತಾನೆ, ಒಂದು ಅಹಂಕಾರದ ಸ್ವಭಾವದವನಾಗಿರ್ತಾನೆ. ಅವನು ಒಂದು ನಾಯಕತ್ವದ ಗುಣ ಅವನಲ್ಲಿ ಹೆಚ್ಚಾಗಿರುತ್ತೆ. ಪೊಲಿಟಿಷಿಯನ್ ಆಗಿರ್ಬೋದು ಅಥವಾ ಅವನು ಎಲ್ಲೇ ಕೆಲಸ ಮಾಡಿದ್ರು ಅಂದರೆ ಒಂದು ಅಧಿಕಾರ ಚಲಾಯಿಸ್ತಾನೆ. ಮತ್ತು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಲು ಅವನು ಇಷ್ಟಪಡಲ್ಲ. ಅವನದೇ ಸ್ವಂತ ನಿರ್ಧಾರಗಳನ್ನು ಮಾಡ್ತಾನೆ, ಸ್ವಂತ ಆಲೋಚನೆಗಳನ್ನು ಮಾಡ್ತಾನೆ, ಆ ರೀತಿ ಇರ್ತಾನೆ. ಒಂದು ಸರ್ಕಾರಿ ಕೆಲಸ ಆಗಿರ್ಬೋದು ಅಥವಾ ಅಧಿಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡುವಂತಹ ಸಾಧ್ಯತೆ ಗಂಡ ಆಗಿರ್ತಾನೆ. ಕೆಲವೊಮ್ಮೆ ನಾನೇ ಸರಿ, ನನ್ನ ಮಾತೇ ಸರಿ, ನಾನು ಹೇಳಿದ್ದೇ ಆಗಬೇಕು ಅನ್ನೋದು ಹಠ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಗುರುಗ್ರಹ ಚಂದ್ರನ ಜೊತೆ ಕನೆಕ್ಷನ್ ಹೊಂದಿದರೆ, ಸಂಬಂಧ ಹೊಂದಿದರೆ, ಸಂಯೋಗ ಹೊಂದಿದರೆ ಅವನ ಮನಸ್ಸು ತುಂಬ ಮೃದುವಾಗಿರುತ್ತೆ, ಚಂಚಲ ಮನಸ್ಸವನಾಗಿರ್ತಾನೆ. ಒಂದು ಸಲ ಮಾಡೋಂತಹ ಒಂದು ಮನಸ್ಸು ಇನ್ನೊಂದು ಸಲ ಮನಸ್ಸು ಇರೋದಿಲ್ಲ. ಒಂದು ಸಲ ಮಾಡಿರೋಂತಹ ನಿರ್ಧಾರ ಮತ್ತೆ ಅದು ಬದಲಾಯಿಸ್ತಾ ಇರ್ತಾನೆ. ಒಂದೇ ಆಲೋಚನೆ ಇರೋದಿಲ್ಲ ಅವನಿಗೆ. ಹಾಗಾಗಿ ತುಂಬ ನಿರ್ಧಾರಗಳನ್ನು ಬದಲಾಯಿಸ್ತಾನೆ. ಮತ್ತು ಇನ್ನೊಬ್ಬರ ಮಾತು ಕೇಳೋದು ಜಾಸ್ತಿ. ಇವನಿಗೆ ಓನ್ ಡಿಸಿಷನ್ ಇರೋದಿಲ್ಲ, ಇವನಿಗೆ ಸ್ವಂತ ನಿರ್ಧಾರ ಅನ್ನೋದು ಇರೋದಿಲ್ಲ. ಇನ್ನೊಬ್ಬರ ಮಾತು ಕೇಳಿ ಬೇಗ ಬದಲಾಗ್ತಾನೆ. ಇನ್ನೊಬ್ಬರ ಮಾತು ಕೇಳಿ ಮಾಡುವಂಥದ್ದು ಹೆಚ್ಚಾಗಿರುತ್ತೆ. ಈ ರೀತಿ ಅವನು ತುಂಬ ಒಂದು ಮನಸ್ಥಿತಿ ಬದಲಾವಣೆ ಆಗ್ತಾ ಇರುತ್ತೆ. ಚಂಚಲ ಸ್ವಭಾವದನಾಗಿರ್ತಾನೆ. ಆದರೆ ಒಳ್ಳೆ ಮನಸ್ಸವನಾಗಿರ್ತಾನೆ. ತುಂಬ ಒಳ್ಳೆ ಮನಸ್ಸು, ಮೃದುವಾದ ಮನಸ್ಸು, ಮತ್ತು ಒಂದು ಕೇರಿಂಗ್ ನೇಚರ್ ಜಾಸ್ತಿ ಇರುತ್ತೆ ಅವನಲ್ಲಿ. ಕುಟುಂಬದ ಪ್ರೀತಿ ಜಾಸ್ತಿ ಇರುತ್ತೆ, ತುಂಬ ಕೇರ್ ಮಾಡ್ತಾನೆ. ಮತ್ತು ಒಂದು ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಗುಣ ಎಲ್ಲ ಇರುತ್ತೆ, ಮಾಡ್ಕೊಳ್ತಾನೆ. ಮತ್ತು ಒಂದು ತುಂಬ ಎಮೋಷ್ನಲ್ ಆಗಿ ಅಟ್ಯಾಚ್ಮೆಂಟ್ ಆಗ್ತಾನೆ. ಮತ್ತು ಸೂಕ್ಷ್ಮ ಸ್ವಭಾವದನಾಗಿರ್ತಾನೆ. ಯಾರಾದರೂ ಏನಾದರೂ ಹೇಳಿದರೆ ತುಂಬ ಹರ್ಟ್ ಆಗ್ತಾನೆ, ಬೇಗ ಹರ್ಟ್ ಆಗ್ತಾನೆ. ಮತ್ತು ಬೇಗ ಒಂದು ಮಾತನ್ನು ಮನಸ್ಸಿಗೆ ಹಚ್ಕೊಳ್ತಾನೆ. ಯಾವುದೋ ಸಣ್ಣ ವಿಷಯ ಹೇಳೋರಿಗೆ ಸಣ್ಣ ವಿಷಯ ಆಗಿರ್ಬೋದು, ಅದನ್ನೇ ಇವನು ದೊಡ್ಡದಾಗಿ ಮನಸ್ಸಿಗೆ ಹಚ್ಕೊಳ್ತಾನೆ. ಭಾವನಾತ್ಮಕ ಜೀವಿ ಅಂತ ಹೇಳ್ಬೋದು. ಮತ್ತು ಭಾವನಾತ್ಮಕವಾಗಿ ತುಂಬ ಹೇಗೆ ಹೇಳ್ಬೋದು, ತುಂಬ ಸೂಕ್ಷ್ಮದ ಸ್ವಭಾವದವನಾಗಿರ್ತಾನೆ. ತುಂಬ ಮನಸ್ಸಿಗೆ ಹಚ್ಕೊಳ್ಳೋವಂಥದ್ದು, ಎಮೋಷ್ನಲ್ಲಾಗಿ ಯೋಚನೆ ಮಾಡೋವಂಥನು, ಭಾವನಾತ್ಮಕವಾಗಿ ಯೋಚನೆ ಮಾಡೋವಂಥವನಾಗಿರ್ತಾನೆ. ಒಂದು ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದು, ಲೆಕ್ಕಾಚಾರ ಹಾಕಿ ಯೋಚನೆ ಮಾಡೋದು ಆ ಥರ ಮಾಡೋದಿಲ್ಲ. ತುಂಬ ಎಮೋಷ್ನಲ್ಲಾಗಿ ಫೀಲ್ ಮಾಡುವಂತಹ ವ್ಯಕ್ತಿ ಅವನಾಗಿರ್ತಾನೆ ಅಂತ ಹೇಳ್ಬೋದು. ಅದೇ ರೀತಿ ಗುರುಗ್ರಹ ಕುಜನ ಸಂಬಂಧ ಹೊಂದಿದರೆ ಬೇಗ ಕೋಪ ಬರುತ್ತೆ, ಶಾರ್ಟ್ ಟೆಂಪರ್ ಆಗಿರ್ತಾನೆ, ತುಂಬ ಧೈರ್ಯ ಇರುತ್ತೆ, ತುಂಬ ಡಾಮಿನೇಟ್ ಕ್ಯಾರೆಕ್ಟ್ ಆಗಿರ್ತಾನೆ, ಸಾಹಸದ ಒಂದು ನೇಚರ್ ಆಗಿರುತ್ತೆ. ಸಾಹಸಿ ಅಥವಾ ಬೇರೆ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಮೆಕ್ಯಾನಿಕ್ ಆಗಿರ್ಬೋದು ಅಥವಾ ಒಂದು ಫೈಟಿಂಗ್ ಆಗಿರ್ಬೋದು, ಸ್ಪೋರ್ಟ್ಸಲ್ಲಿ ತುಂಬ ಆಸಕ್ತಿ ಹೊಂದಿರ್ತಾನೆ. ಆರ್ಮಿ, ಟೆಕ್ನಿಕಲ್ ಫೀಲ್ಡಲ್ಲಿ ತುಂಬ ಆಸಕ್ತಿ ಇರುತ್ತೆ. ಮತ್ತು ಯಾವಾಗಲೂ ಗೇಮಲ್ಲಿ, ಸ್ಪೋರ್ಟ್ಸಲ್ಲಿ ತುಂಬ ಫೈಟಿಂಗು ಮತ್ತು ಈ ಆಕ್ಷನ್ ಮೂವಿಗಳು ಇಂಥವೆಲ್ಲ ತುಂಬ ಅವ್ನು ಲೈಕ್ ಮಾಡೋನಾಗಿರ್ತಾನೆ. ಈ ರೀತಿ ಎಲ್ಲ ಇರುತ್ತೆ ಅವನಿಗೆ. ಕೆಲವೊಮ್ಮೆ ಜಗಳ ಅಥವಾ ಅಗ್ರೆಸಿವ್ ನೇಚರ್ ತುಂಬ ಜಾಸ್ತಿ ಇರುತ್ತೆ. ಮಾತಿಗೂ ಒಂದು ರೂಲ್ಸನ್ನು ಮಾಡೋದು, ಯಾಕೆ ಹಿಂಗೆ ಮಾಡಿಲ್ಲ, ಹಿಂಗೆ ಮಾಡಬೇಕು, ಹಂಗೆ ಇರಬೇಕು ಅಂತ ಒಂದು ಮಿಲ್ಟ್ರಿ ರೂಲ್ಸ್ ಥರ ಇವನು ಆಡ್ತಾ ಇರ್ತಾನೆ. ಏನಾದರೂ ಒಂದು ಮನೇಲಿ ಹೇಳ್ತಾ ಇರ್ತಾರೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಯಾಕೆ ಕ್ಲೀನ್ ಮಾಡಿಲ್ಲ, ಅದು ಯಾಕೆ ಅಲ್ಲಿಟ್ಟಿಲ್ಲ, ಎಷ್ಟೇ ಬಟ್ಟೆ ಚೆನ್ನಾಗಿ ಒಗೆದ್ರೂ, ಎಷ್ಟೇ ಕ್ಲೀನಾಗಿ ಮಾಡಿದ್ರು ಇದು ಸರಿ ಇಲ್ಲ, ಇದು ಚೆನ್ನಾಗಿಲ್ಲ, ಇದು ಯಾಕೆ ಅಲ್ಲಿಟ್ಟೆ,
ಅದು ಇದು ಯಾಕೆ ಮಾಡಲಿಲ್ಲ, ಲೈಟ್ ಆಫ್ ಮಾಡು, ಅದು ಮಾಡು, ಏನಾದರೂ ಒಂದು ಕೆಲಸ ಹೇಳ್ತಾನೆ ಇರ್ತಾನೆ. ಏನಾದರೂ ಒಂದು ಆಕ್ಷನ್ ಇರಬೇಕು ಅಂತ ಒಂದು ಮೈಂಡ್ ಓಡ್ತಾ ಇರುತ್ತೆ. ಅದೇ ರೀತಿ ಗುರು ಏನಾದರೂ ಬುಧನ ಸಂಯೋಗ ಹೊಂದಿದರೆ ಅಥವಾ ಸಂಬಂಧ ಹೊಂದಿದರೆ ಯಾವ ರೀತಿ ಇರ್ತಾರೆ ಅವರ ಗಂಡ ಅಂತಂದರೆ, ತುಂಬ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ, ತುಂಬ ಇಂಟೆಲಿಜೆಂಟ್ ಅಂತ ಹೇಳ್ಬೋದು. ಇವರು ಒಂದೇ ರೀತಿ ಯೋಚನೆ ಮಾಡೋದಿಲ್ಲ, ಹಲವಾರು ಆ್ಯಂಗಲಲ್ಲಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಯಾಗಿರ್ತಾರೆ. ತುಂಬ ಮಾತಿನ ಚಾತುರ್ಯ ಅಥವಾ ಮಾತಿನಲ್ಲಿ ತುಂಬ ಮಾತಿನ ಕೆಲಸ ಮಾಡುವಂಥದ್ದು, ಮಾತಿನಿಂದ ಸಂಪಾದನೆ ಮಾಡುವಂಥದ್ದು. ಎಷ್ಟು ಅಂದರೆ ತುಂಬ ಈಸಿಯಾಗಿ ಸಂಪಾದನೆ ಮಾಡ್ತಾರೆ. ಈ ಇನ್ಶೂರೆನ್ಸ್ ಫೀಲ್ಡ್ ಆಗಿರ್ಬೋದು ಅಥವಾ ಈ ಮಾತಿಂದ ಮಾಡುವಂಥದ್ದು, ಮತ್ತು ಆ್ಯಂಕರಿಂಗ್ ಆಗಿರ್ಬೋದು, ಅಸ್ಟ್ರಾಲಜಿ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ತುಂಬ ಜಾಸ್ತಿ ಬಿಸ್ನೆಸ್ ಫೀಲ್ಡಲ್ಲಿ ಆಸಕ್ತಿ ಹೊಂದಿರೋದು, ಬಿಸ್ನೆಸ್ಸಲ್ಲಿ ಇರೋರು ಆಗಿರ್ತಾರೆ. ಅವನ ಗಂಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ ಅಥವಾ ಒಂದು ಮಾತಿನಿಂದ ಸಂಪಾದನೆ ಮಾಡೋಂತಹ, ಅವರ ಮಾತೆ ಒಂದು ಬಂಡವಾಳ ಅಂತ ಹೇಳ್ಬೋದು, ಅಂತಹ ವ್ಯಕ್ತಿ ಅವನು ಆಗಿರ್ತಾನೆ ಅಂತ ಹೇಳ್ತೀವಿ. ಶಿಕ್ಷಕ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಇವೆಲ್ಲ ಮಾತಿನಿಂದ ಮಾಡುವಂತಹ ಒಂದು ಉದ್ಯೋಗ ಅಂತ ಹೇಳ್ತೀವಿ. ಮತ್ತು ಹೆಚ್ಚು ಲೆಕ್ಕಾಚಾರ ಮಾಡ್ತಾನೆ, ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾಡಿ ಅವನು ಜೀವನ ಸಾಗಿಸ್ತಾನೆ. ಪ್ರತಿಯೊಂದು ಇದು ಯಾಕೆ, ಇದು ಎಷ್ಟಾಗುತ್ತೆ, ಇದರ ಬೆಲೆ ಏನು, ಹೇಗೆ ಸೇವಿಂಗ್ ಮಾಡಬೇಕು, ಎಲ್ಲದಕ್ಕೂ ಲೆಕ್ಕಾಚಾರ ಹಾಕುವಂತಹ ವ್ಯಕ್ತಿ ಅವನು ಆಗಿರ್ತಾನೆ. ತುಂಬ ಜಾಣ್ಮೆ ಎಲ್ಲ ಇರುತ್ತೆ, ತುಂಬ ಜಾಣ್ಮೆಯಾಗಿ ಜೀವನವನ್ನು ಸಾಗಿಸೋನಾಗಿರ್ತಾನೆ. ತುಂಬ ಯಂಗಾಗಿರ್ತಾನೆ ಅಂತಲೂ ಹೇಳ್ಬೋದು. ಇದು ಏನಪ್ಪ ಬುಧ ಅಂತಂದರೆ, ಬುಧನ ಕ್ಯಾರೆಕ್ಟರ್ ಏನಂದರೆ, ತುಂಬ ಗಂಡ ವಯಸ್ಸಾಗಿದ್ರೂ, ತುಂಬ ಅವನು ಏಜ್ ಆಗಿರ್ಬೋದು ಅವನಿಗೆ, ಆದ್ರೂ ತುಂಬ ಯಂಗಾಗಿ ಕಾಣ್ತಾರೆ. ಇವಾಗ ನಾವು ಸಿನಿಮಾದಲ್ಲಿ ನೋಡ್ತೀವಿ 50 ವರ್ಷ 60 ವರ್ಷ ಆಗಿರುತ್ತೆ ಸಿನಿಮಾ ಸ್ಟಾರ್ಗಳಿಗೆ, ಆದರೆ ಸಿನಿಮಾದಲ್ಲಿ ಅವ್ರು ಹೇಗೆ ಯಂಗಾಗಿ ಕಾಣ್ತಾರೆ, ಅದೇ ರೀತಿ ಅವನು ನಿಜ ಜೀವನದಲ್ಲೂ ಬುಧನ ಕನೆಕ್ಷನ್ ಯಾರು ಹೊಂದಿರ್ತಾರೋ ತುಂಬ ಅವನಿಗೆ ಏಜ್ ಆಗಿದ್ರೂ ತುಂಬ ಯಂಗಾಗಿ ಕಾಣ್ತಾರೆ. ಇವನಿಗೆ ಅಷ್ಟು ವಯಸ್ಸಾಗಿಲ್ಲ, 40 ವರ್ಷ ಆಗಿರುತ್ತೆ, ಆದರೆ ಅವನಿಗೆ 30 ವರ್ಷ 25 ವರ್ಷ ರೀತಿ ಅವನು ಕಾಣ್ತಾ ಇರ್ತಾನೆ. ಆ ರೀತಿ ಅವನಿಗೆ ಅವರ ವಯಸ್ಸು ಇಷ್ಟಾಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಆ ರೀತಿ ಯಂಗಾಗಿ ಕಾಣ್ತಾರೆ ಬುಧನ ಕನೆಕ್ಷನ್ ಇದ್ದರೆ. ಎಲ್ಲ ಡ್ವೆಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಸೊ ಗಂಡನಲ್ಲಿ ನಾವು 2 ರೀತಿ ಮನಸ್ಸುಳ್ಳವನಾಗಿರ್ತಾನೆ, ಮತ್ತು ಅವನ ಲೈಫಲ್ಲಿ ಒಂದೇ ಸಲ ಯಾವ ಕೆಲಸಗಳು ಆಗಿರಲ್ಲ, ಎಲ್ಲ ರಿಪೀಟ್ ಆಗಿರುತ್ತೆ. ಕಾಲೇಜ್ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ಅಥವಾ ಅವನ ಲೈಫಲ್ಲಿ ಎಲ್ಲವೂ ರಿಪೀಟ್ ಆಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಜಾತಕದಲ್ಲಿ 7ನೇ ಮನೆ ಲಗ್ನ ವೀಕ್ ಆಗಿದ್ದು, 7ನೇ ಮನೆ ವೀಕ್ ಆಗಿದ್ದರೆ ಶುಕ್ರನೂ ನೋಡ್ಕೋಬೇಕು. ನವಾಂಶ ನೋಡಿದಾಗ ಬುಧನ ಸಂಬಂಧ ಹೊಂದು ಈ ರೀತಿ ಏನಾದರೂ ಇದ್ದರೆ ಅವರಿಗೆ ಅವನ ಹಸ್ಬೆಂಡು ಆಲ್ರೆಡಿ ಇನ್ನೊಂದು ಮದುವೆ ಆಗಿ 2ನೇ ಮದುವೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಗಂಡನಿಗೆ ನೀವು 2ನೇವರಾಗಿರ್ತೀರ. ಒಂದು ಅವರು ಲವ್ ಫೇಲ್ಯೂರ್ ಆಗಿರ್ಬೋದು, ಅಥವಾ ಅವನು ಮದುವೆ ಆಗಿ ಅವರು ಬಿಟ್ಟು ಹೋಗಿರ್ಬೋದು, ಅಥವಾ ಅವರು ತೀರ್ಕೊಂಡೋಗಿರ್ಬೋದು, ಏನೋ ಆಗಿರ್ಬೋದು. ಬಟ್ಟು ನಿಮ್ಮ ಲೈಫಲ್ಲಿ ಅವರು ನಿಮಗೆ 2ನೇವರು ಆಗಿರ್ತಾರೆ, ಅಥವಾ 2ನೇ ಸ್ಥಾನದಲ್ಲಿರುತ್ತೆ. ಆದರೆ ಪ್ರೀತಿ ಹೆಚ್ಚಾಗಿರುತ್ತೆ, ಪ್ರೀತಿ ತುಂಬ ಇರುತ್ತೆ. ಶುಕ್ರ ಏನಾದರೂ ತುಂಬ ಚೆನ್ನಾಗಿದ್ದು 7ನೇ ಮನೆ ಬಲವಾಗಿತ್ತು ಅಂತಂದರೆ, ಬುಧನ ಸಂಯೋಗ ಇದ್ರೂ ನಿಮ್ಮ ಮೇಲೆ ತುಂಬ ಪ್ರೀತಿ ಇರುತ್ತೆ ಮತ್ತು ಹೆಚ್ಚಾಗಿ ಪ್ರೀತಿಸ್ತಾರೆ. ಯಾಕೆಂದರೆ ಪ್ರಿನ್ಸಸ್ ಅಂತ ಹೇಳ್ತೀವಿ ಬುಧನ್ನ. ಸೆಕೆಂಡ್ ಒಪಿನಿಯನ್ ತಗೊಳ್ತಾನೆ, ಒಂದೇ ಒಬ್ಬರು ಮಾತು ಕೇಳಿ ಮಾಡೋನಲ್ಲ. ಇನ್ನೊಬ್ಬರು ಏನು ಹೇಳ್ತಾರೆ, ಇನ್ನೊಂದು ಕಡೆ ಏನಿದೆ, ಅಲ್ಲೇನಿದೆ, ಇಲ್ಲೇನಿದೆ ಅಂತ ಎಲ್ಲ ಅವನು ವೆರಿಫಿಕೇಷನ್ ಮಾಡಿಕೊಂಡು ಆ ಕೆಲಸವನ್ನು ಮಾಡೋನಾಗಿರ್ತಾನೆ ಅಂತ ಹೇಳ್ಬೋದು ಬುಧ ಕನೆಕ್ಷನ್ ಇದ್ದರೆ. ನೆಕ್ಸ್ಟು ಗುರು ಜೊತೆ ಶುಕ್ರನ ಸಂಬಂಧ ಇದ್ದರೆ ತುಂಬ ಅವನು ಹಸ್ಬೆಂಡು ತುಂಬ ರೊಮ್ಯಾಂಟಿಕ್ಕಾಗಿ ತುಂಬ ಅಟ್ರಾಕ್ಟಿವ್ ನೇಚರ್ ಇರುತ್ತೆ. ಒಂದು ಮ್ಯೂಸಿಕ್ಕು, ಬ್ಯೂಟಿ, ಕಲೆಗಳಲ್ಲಿ ತುಂಬ ಆಸಕ್ತಿನ ಹೊಂದಿರ್ತಾನೆ. ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಗುಣ ಸ್ವಭಾವದನಾಗಿರ್ತಾನೆ. ತುಂಬ ಲಕ್ಸುರಿ ಲೈಫನ್ನು ತುಂಬ ಇಷ್ಟಪಡ್ತಾನೆ, ಅದರಲ್ಲಿ ಆಸಕ್ತಿ ಹೆಚ್ಚು. ತುಂಬ ಬ್ರ್ಯಾಂಡೆಡ್ ಆಗಿರಬೇಕು, ಮತ್ತು ತುಂಬ ಮ್ಯೂಸಿಕ್ಕಿಗೆ ತುಂಬ ಒತ್ತು ಕೊಡ್ತಾರೆ. ಕಲೆಗಳಿಗೆ ತುಂಬ ಅವರು ಆಸಕ್ತಿ ಇರುತ್ತೆ ಮತ್ತು ಅದರ ಕಡೆ ಗಮನ ಇರುತ್ತೆ, ಮತ್ತು ಅದನ್ನು ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅವರಿಗೆ ಗೊತ್ತಿದ್ರೂ ಗೊತ್ತಿಲ್ಲ ಅಂದರೆ ಇನ್ನೊಬ್ಬರಿಗೆ ಕಲೆಗೆ ಮತ್ತು ಮ್ಯೂಸಿಕ್ಗೆ, ಬ್ಯೂಟಿಗೆ ತುಂಬ ಅವರು ಸಪೋರ್ಟ್ ಮಾಡೋರಾಗಿರ್ತಾರೆ. ತುಂಬ ಚೆನ್ನಾಗಿ ಲೈಫಲ್ಲಿ ಎಲ್ಲವೂ ಲಕ್ಸುರಿಯಾಗಿ ಲೈಫನ್ನು ಲೀಡ್ ಮಾಡೋರಾಗಿರ್ತಾರೆ. ತುಂಬ ಪ್ರೀತಿ ಮತ್ತು ರಸಿಕತೆ ಮತ್ತು ಲೈಂಗಿಕತೆಯಲ್ಲಿ ತುಂಬ ಆಸಕ್ತಿನ ಹೊಂದಿರ್ತಾರೆ. ಐಡಿಯಾಸ್ಗಳು ತುಂಬ ಜಾಸ್ತಿ ಇರುತ್ತೆ. ಈ ಒಂದು ಕಲೆಗೆ ಸಂಬಂಧಪಟ್ಟಿದ್ದು, ಮ್ಯೂಸಿಕ್ಗೆ ಸಂಬಂಧಪಟ್ಟಿದ್ದು, ಇದರಲ್ಲೆಲ್ಲ ತುಂಬ ಕ್ರಿಯೇಟಿವಿಟಿ ಮೈಂಡು ಜಾಸ್ತಿ ಇರುತ್ತೆ ಅವರಿಗೆ ಅಂತ ಹೇಳ್ಬೋದು. ಹಾಗೆ ಗುರು ಏನಾದರೂ ಶನಿಯ ಸಂಬಂಧ ಹೊಂದಿದ್ರೆ ತುಂಬ ಏಜ್ ಕಮ್ಮಿ ಇದ್ರೂ ಏಜ್ ಆಗಿರೋ ಥರ ಕಾಣ್ತಾರೆ. ಬುಧ ಕನೆಕ್ಷನ್ ಹೊಂದಿದ್ರೆ ಏನಾಗುತ್ತೆ ಅಂತಂದರೆ, ಅವರು ಏಜ್ ಆಗಿದ್ರೂ
ಏಜ್ ಕಮ್ಮಿ ಇರೋರ ಥರ ಕಾಣ್ತಾರೆ, ತುಂಬ ಯಂಗಾಗಿ ಕಾಣ್ತಾರೆ. ಆದರೆ ಶನಿ ಸಂಬಂಧ ಹೊಂದಿದರೆ ಅವನು ಏಜ್ ಕಮ್ಮಿ ಇರ್ಬೋದು, ಏಜ್ ಕಮ್ಮಿ ಇದ್ರೂ ಏಜ್ ಆಗಿರೋರ ಥರ ಕಾಣ್ತಾರೆ. ತುಂಬ 30 ವರ್ಷ ಇದ್ರೂ 40-50 ವರ್ಷದ ಥರ ಕಾಣ್ತಾನೆ. ಆ ರೀತಿ ಒಂದು ಫೇಸಲ್ಲಿ ಗ್ಲೋ ಅನ್ನೋದು ಕಮ್ಮಿ ಆಗುತ್ತೆ, ಗಂಭೀರದ ಸ್ವಭಾವ ಇರುತ್ತೆ. ಆದರೆ ತುಂಬ ಜವಾಬ್ದಾರಿ ಹೆಚ್ಚಿರುತ್ತೆ, ತುಂಬ ಜವಾಬ್ದಾರಿಯಾಗಿ ಕೆಲಸವನ್ನು ಮಾಡ್ತಾರೆ. ಕೆಲಸದಲ್ಲಿ ಮತ್ತು ಉದ್ಯೋಗದಲ್ಲೆಲ್ಲ ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಅವರಿಗೆ. ಫ್ಯಾಮಿಲಿಯಲ್ಲಿ ಸಂಸಾರ ಅನ್ನೋದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಜವಾಬ್ದಾರಿ ಅನ್ನೋದು ಹೆಚ್ಚಿರುತ್ತೆ. ಜೀವನದಲ್ಲಿ ಕಷ್ಟ ಎಲ್ಲ ಅನುಭವಿಸಿದ ಮೇಲೆ ಅವರು ಬದಲಾಗಿರುವಂಥದ್ದು. ಜೀವನದಲ್ಲಿ ಎಲ್ಲ ಕಷ್ಟ ನಷ್ಟಗಳು, ನೋವು ನಲಿವುಗಳು ಎಲ್ಲ ಅನುಭವಿಸಿ ಆಮೇಲೆ ಸಂಸಾರಕ್ಕೆ ಬಂದಿರೋದಾಗಿರ್ಬೋದು, ಅಥವಾ ಎಲ್ಲ ಅವರಿಗೆ ಅನುಭವ ಜಾಸ್ತಿ ಆಗಿರುತ್ತೆ ಅವರಿಗೆ ಶನಿ ಕನೆಕ್ಷನ್ ಹೊಂದಿದರೆ ಜೀವನದಲ್ಲಿ ಅಂತ ಹೇಳ್ಬೋದು. ಕೆಲವೊಮ್ಮೆ ಕೋಲ್ಡ್ ನೇಚರ್ ಇರುತ್ತೆ, ಅಥವಾ ಮೆಚ್ಯೂರಾಗಿ ಕೆಲಸ ಮಾಡೋರಾಗಿರ್ತಾರೆ. ತುಂಬ ಲೇಟ್ ಆದ್ರೂ ಲೇಟೆಸ್ಟಾಗಿ ಗುರು ಜೊತೆ ಶನಿ ಇದ್ದರೆ ಕೆಲವೊಮ್ಮೆ ಮಾಡುವಂಥ ಕೆಲಸಗಳಲ್ಲಿ ಎಲ್ಲ ಒಂದು ಅಡೆತಡೆಗಳಾಗ್ತಾ ಇರುತ್ತೆ, ಮತ್ತು ನಿಧಾನವಾಗಿ ಕೆಲಸ ಮೂವ್ ಆಗುತ್ತೆ. ತಾಳ್ಮೆ ತುಂಬ ಇರುತ್ತೆ ಇವರಿಗೆ, ತಾಳ್ಮೆಯಾಗಿ ಇರಬೇಕು ಆ್ಯಕ್ಚುಲಾಗಿ ಶನಿ ಕನೆಕ್ಷನ್ ಇರೋರು, ಇಲ್ಲಾಂದರೆ ಎಲ್ಲ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ತಾಳ್ಮೆಯಿಂದ ಹೋದಾಗ ಎಲ್ಲವೂ ಜೀವನದಲ್ಲಿ ಸೆಟ್ಲ್ ಆಗುತ್ತೆ ಅಂತ ಹೇಳ್ಬೋದು. ಗುರು ಏನಾದರೂ ರಾಹುವಿನ ಸಂಬಂಧ, ಸಂಯೋಗ ಅಥವಾ ಕನೆಕ್ಷನ್ ಹೊಂದಿದರೆ ಇವರು ಒಂಥರ ವಿಚಿತ್ರವಾಗಿ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಇವ್ರು ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ಅವರು ಯಾವಾಗ ಬೇಕು ಅವಾಗ ಬದಲಾಗ್ತಾ ಇರ್ತಾರೆ. ಒಂದು ಬೇರೆ ಸಂಸ್ಕೃತಿಯ ಪ್ರಭಾವ ಇರುತ್ತೆ, ಬೇರೆ ಬೇರೆ ಕಲ್ಚರನ್ನು ಇಷ್ಟಪಡ್ತಾರೆ, ಬೇರೆ ಬೇರೆ ಊಟದಲ್ಲಾಗಿರ್ಬೋದು, ಬೇರೆ ಬೇರೆ ಅವ್ರು ಮಾಡೋಂಥ ಕೆಲಸಗಳಲ್ಲೆಲ್ಲ ಅವರ ಕಲ್ಚರ್ಗಳು ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಒಂದು ಫಾರಿನ್ ಕನೆಕ್ಷನ್ ಇರೋವಂಥದ್ದು ಅಂತ ಹೇಳ್ಬೋದು. ಆಮೇಲೆ ಕೆಲವೊಮ್ಮೆ ಅವರ ಮಾತುಗಳು, ಕೃತ್ಯಗಳು ಬೇರೆ ಬೇರೆ ರೀತಿ ವಿಭಿನ್ನವಾಗಿ ಸ್ಟೈಲಿಶ್ ಆಗಿ ಮಾಡುವಂಥದ್ದಾಗಿರುತ್ತೆ ಅಂತ ಹೇಳ್ತೀವಿ. ಆಮೇಲೆ ತುಂಬ ಹಣ ಮತ್ತು ಸ್ಟೇಟಸ್ ಮೇಲೆ ಆಸಕ್ತಿ ತುಂಬ ಜಾಸ್ತಿ ಇರುತ್ತೆ ಇವರಿಗೆ. ತುಂಬ ಆಸೆಗಳು ಜಾಸ್ತಿ ಇರುತ್ತೆ ಇವರಿಗೆ. ತುಂಬ ಆಸೆ, ಇದೇ ರೀತಿ ಬದುಕಬೇಕು, ಹಿಂಗೆ ಇರಬೇಕು ಅಂತ ಅನ್ನೋ ಆಸೆ ತುಂಬ ಜಾಸ್ತಿ ಇರುತ್ತೆ ಇವರಿಗೆ ಅಂತ ಹೇಳ್ಬೋದು. ತುಂಬ ಸ್ಟೇಟಸ್ ಮೇಲೆ ಫೋಕಸ್ ಮಾಡ್ತಾರೆ ಇವರು ಅಂತ ಹೇಳ್ಬೋದು. ಗುರು ಕೇತು ಸಂಬಂಧ ಹೊಂದಿದರೆ ಇವರು ಒಂಟಿತನವನ್ನು ಇಷ್ಟಪಡುವಂತಹ ಗುಣ ಆಗಿರುತ್ತೆ, ಮತ್ತು ಅಟ್ಯಾಚ್ಮೆಂಟ್ ಕಡಿಮೆ ಇರ್ತದೆ. ಇವರು ಸ್ಪಿರಿಚುವಲಾಗಿ ಯೋಚನೆ ಮಾಡೋಂಥರಾಗಿರ್ತಾರೆ, ಸ್ಪಿರಿಚುವಲಾಗಿ ಇರೋರಾಗಿರ್ತಾರೆ. ಒಂದು ಆಧ್ಯಾತ್ಮಿಕ ಮನಸ್ಸು ಅನ್ನೋದು ಹೆಚ್ಚಿರುತ್ತೆ. ಇವರು ಫ್ಯಾಮಿಲಿ ಲೈಫಲ್ಲಿ ಡಿಸ್ಟೆನ್ಸ್ ಫೀಲಿಂಗ್ ತುಂಬ ಮಾಡ್ತಾರೆ ಅಂತ ಹೇಳ್ತೀವಿ. ಅದು ಕೆಲವೊಮ್ಮೆ ಆಗುತ್ತೆ. ಬಟ್ಟು ಗುರು ಕೇತು ಸಂಯೋಗ ಹೊಂದಿದ್ದು 7ನೇ ಮನೆಗೆ ಏನಾದರೂ ಶನಿಯ ಸಂಬಂಧ ಬಂದಿದ್ದರೆ ಇವರು ತುಂಬ ದೂರ ಇರ್ತಾರೆ ಸಂಸಾರದಿಂದ ಅಂತ ಹೇಳ್ಬೋದು. ಮತ್ತು ಯಾವಾಗಲೂ ಯೋಗ, ಧ್ಯಾನ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು, ಅವ್ರ ಪರಿಸ್ಥಿತಿನ ಯೋಚನೆ ಮಾಡಿ ಅವ್ರಿಗೆ ಸಹಾಯ ಮಾಡೋದು, ಈ ರೀತಿಯೆಲ್ಲ ಮಾಡುವಂತಹ ಕ್ಯಾರೆಕ್ಟ್ರು ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ನಾವು ಎಲ್ಲ ಗ್ರಹಗಳ ಜೊತೆ ಕನೆಕ್ಷನ್ ನೋಡಿದ್ದೀವಿ. ಆದರೆ ಗುರು ಟೋಟಲಾಗಿ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ, ಅಂದರೆ ಹೆಣ್ಣಿನ ಜಾತಕದಲ್ಲಿ ಗುರುಗ್ರಹ ಚೆನ್ನಾಗಿದ್ದರೆ, ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ, ಅಂದರೆ ಸ್ವಗ್ರಹ ಜೊತೆ ಅಥವಾ ಸ್ವಂತ ರಾಶಿಯಲ್ಲಿ ಅಥವಾ ಉಚ್ಚದಲ್ಲಿದ್ದರೆ ಅಥವಾ ನವಾಂಶದಲ್ಲೂ ಒಳ್ಳೆಯ ಸ್ಥಾನಮಾನಗಳಿದ್ದರೆ ಸಿಗುವಂತಹ ಗಂಡ ಒಳ್ಳೆಯ ಮನಸ್ಸಿನವನಾಗಿರ್ತಾನೆ, ಗೌರವವುಳ್ಳವನು, ಗೌರವದ ಕುಟುಂಬದಿಂದ ಬಂದಿರೋನು, ಜ್ಞಾನವಂತನು, ಕುಟುಂಬದ ಮೌಲ್ಯಗಳನ್ನು ಅರಿತವನಾಗಿರ್ತಾನೆ, ಅರ್ಥ ಮಾಡ್ಕೊಂಡಿರ್ತಾನೆ, ಹೆಂಡತಿಗೆ ತುಂಬ ಸಪೋರ್ಟ್ ಮಾಡುವಂಥ ಗುಣಗಳು ಜಾಸ್ತಿ ಇರುತ್ತೆ. ಸಮಾಜದಲ್ಲಿ ಹೆಸರು, ಗೌರವ, ಕೀರ್ತಿಗಳನ್ನು ಹೊಂದಿರೋನು ಆಗಿರ್ತಾನೆ. ಅದೇನಾದರೂ ಗುರು ಪಾಪಗ್ರಹಗಳಿಂದ ಪೀಡಿತನಾಗಿದ್ದರೆ, ಗುರು ವೀಕ್ ಆಗಿದ್ದರೆ ಜಾತಕದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ. ಗಂಡನ ಜೊತೆ ಮಾತಿನಲ್ಲಿ ಸಮಸ್ಯೆ, ಕುಟುಂಬದ ಜೀವನದಲ್ಲಿ ತುಂಬ ಒತ್ತಡ ಇರುತ್ತೆ, ಮತ್ತು ಗಂಡನ ಹೆಲ್ತು ಅಷ್ಟು ಚೆನ್ನಾಗಿರಲ್ಲ, ತುಂಬ ಸಮಸ್ಯೆಗಳನ್ನು ಹೊಂದಿರ್ತಾನೆ. ಹೆಲ್ತ್ ತುಂಬ ಅಪ್ಸೆಟ್ ಆಗ್ತಾ ಇರುತ್ತೆ ಆವಾಗವಾಗ. ಮತ್ತು ಕೇರಿಯರಲ್ಲಿ ಅಪ್ ಆ್ಯಂಡ್ ಡೌನ್ಸು ತುಂಬ ಸಾಧ್ಯತೆಗಳು ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಇದು ಒಟ್ಟಾರೆಯಾಗಿ ಒಂದು ಸ್ತ್ರೀ ಜಾತಕದಲ್ಲಿ ಗುರುಗ್ರಹ ಹೇಗಿರ್ತಾನೆ, ಯಾವ ರೀತಿ ಇರ್ತಾನೆ ಅನ್ನೋದ್ರ ಮೇಲೆ ಸಿಗುವಂತಹ ಗಂಡ ಯಾವ ರೀತಿ ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ಕಾಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.